ಬಂಡೆದ್ದಿರುವ ಈಶ್ವರಪ್ಪನವರ ಮನವೊಲಿಕೆಗೆ ಈಗ ಬಿಜೆಪಿ ನಾಯಕರು ಶತಾಯ ಗತಾಯ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಆದರೆ ಯಾವುದಕ್ಕೂ ಕೂಡ ಬಗ್ತಾ ಇಲ್ಲ ಈಶ್ವರಪ್ಪ. ಮನವೊಲಿಕೆಗೆ ಹೈಕಮಾಂಡ್ ಮತ್ತೆ ಸರ್ಕಸ್ ಮಾಡ್ತಾ ಇದೆ. ಶತಾಯಗತಾಯ ಮನವೊಲಿಕೆಗೆ ಸಂಧಾನಕಾರರು ಕಸರತ್ತು ಮಾಡ್ತಾ ಇದ್ದಾರೆ. ಎರಡನೇ ಬಾರಿಗೆ ಅಂದರೆ ಈಗ ಬೆಳಿಗ್ಗೆ ಅರ್ಗಜ್ಞಾನೇಂದ್ರ ರವಿಕುಮಾರ್ ಎಲ್ಲ ಬಂದಿದ್ರಲ್ಲ, ಈಗ ಮತ್ತೆ ಈಶ್ವರಪ್ಪನವರ ನಿವಾಸಕ್ಕೆ ಸಂಧಾನಕಾರರು ಆಗಮಿಸಿದ್ದಾರೆ. ಈ ಸರ್ತಿ ರಾಜ್ಯ ಚುನಾವಣಾ ಉಸ್ತುವಾರಿ ರಾಧಾ ಮೋಹನ್ ಅಗರ್ವಾಲ್ ಅವರು, ಬಿಜೆಪಿ ಸಂಘಟನಾ ಕಾರ್ಯದರ್ಶಿ ರಾಜೇಶ್ ಅವರು, DS ಅರುಣ್ ಇವರೆಲ್ಲರೂ ಕೂಡ ಭೇಟಿ ಕೊಟ್ಟಿದ್ದಾರೆ. ಆದರೆ ಸಂಧಾನಕಾರರನ್ನು ಮನೆಯಲ್ಲೇ ಬಿಟ್ಟು ಹೊರಗಡೆ ಹೋಗಿದ್ದಾರಂತೆ ಈಶ್ವರಪ್ಪ. ತಮ್ಮ ನಿವಾಸದಿಂದ ಕಾರಲ್ಲಿ ಹೋಗಿದ್ದಾರಂತೆ. ಸ್ವಲ್ಪ ಕೆಲಸ ಇದೆ, ಬರ್ತೀನಿ ಇರಿ ಅಂತ ಹೇಳಿಬಿಟ್ಟು ಅವರೆಲ್ಲರನ್ನೂ ಮನೆಯಲ್ಲಿ ಕೂರಿಸ್ಬಿಟ್ಟು ಈಶ್ವರಪ್ಪ ಎಲ್ಲೋ ಹೋಗಿದ್ದಾರೆ. ಇದೆಲ್ಲ ಏನು ತೋರಿಸುತ್ತೆ ಅಂತಂದರೆ, ನನಗೆ ನಿಮ್ಮ ಜೊತೆ ಮಾತನಾಡೋದಕ್ಕೆ ಇಷ್ಟ ಇಲ್ಲ, ನೀವು ಯಾಕೆ ಪದೇ ಪದೇ ಬರ್ತೀರಾ, ಬರಕ್ಕೆ ಹೋಗಬೇಡಿ. ಯಾಕೆಂದರೆ ಈಶ್ವರಪ್ಪನವರು ನನ್ನ ಪ್ರಕಾರ ಗಟ್ಟಿ ನಿರ್ಧಾರ ಮಾಡಿದ್ದಾರೆ. ಇದರ ಜೊತೆಗೆ ನಾನು ಬೆಳಗ್ಗೆ ಕೂಡ ಹೇಳ್ತಾ ಇದ್ದೆ, ಈಶ್ವರಪ್ಪನವ್ರನ್ನ ಸಂಧಾನ ಮಾಡೋದಕ್ಕೆ ನೀವು ಯಾರ್ಯಾರನ್ನೋ ಯಾಕೆ ಕಳಿಸ್ತೀರಾ? ಯಾರಾದರೂ ದೊಡ್ಡ ಲೀಡರ್ DCM ಆಗಿದ್ದಂಥವ್ರು ಈಶ್ವರಪ್ಪ, ಯಡಿಯೂರಪ್ಪನವ್ರ ಜೊತೆಗೆ ಪಕ್ಷವನ್ನು ಕಟ್ಟಿದವರು, ಅಂಥ ಸೀನಿಯರ್ ಮೋಸ್ಟ್ ಲೀಡರ್ಗಳು ಯಾರಾದರೂ ಇದ್ದರೆ ಅಂಥವ್ರನ್ನ ಸಂಧಾನಕ್ಕೆ ಕಳಿಸ್ಬೇಕು. ಈ ನಡುವೆ ಬಂಡಾಯ ನಿರ್ಧಾರವನ್ನು ಹಿಂಪಡೆಯದ ಈಶ್ವರಪ್ಪ ಯಾವುದೇ ಕಾರಣಕ್ಕೂ ನಾನು ನಿರ್ಧಾರವನ್ನು ಬದಲು ಮಾಡಲ್ಲ ಅಂತ ಇವತ್ತು ಶಿವಮೊಗ್ಗದಲ್ಲಿ ಮತ್ತೊಮ್ಮೆ ಹೇಳಿದ್ದಾರೆ. ಈಶ್ವರಪ್ಪನವರು ಇವತ್ತು ಮತ್ತೆ ಶಿವಮೊಗ್ಗದಲ್ಲಿ ಮಾತನಾಡ್ತಾ ಯಡಿಯೂರಪ್ಪ ವಿಜೇಂದ್ರ ವಿರುದ್ಧ ಗುಡುಗಿದ್ದಾರೆ. ನನಗೆ ನನ್ನ ಮಗನಿಗೆ ಅಷ್ಟೇ ಅಲ್ಲ, ಪಕ್ಷದ ಹಿರಿಯ ನಾಯಕರಿಗೂ ಮೋಸ ಮಾಡಿದ್ದಾರೆ ಇವರು. ಅಪ್ಪ ಮಗ ಸೇರಿ ತಾಯಿ ಅಂತಿರುವ ಪಕ್ಷದ ಕತ್ತನ್ನು ಹಿಸುಕ್ತಾ ಇದ್ದಾರೆ. ಯಾರು ಮನವೊಲಿಸಿದರೂ ಸ್ಪರ್ಧೆಯಿಂದ ಹಿಂದೆ ಸರಿಯೋದಿಲ್ಲ ಅಂತ ಶಿವಮೊಗ್ಗದಲ್ಲಿ ಮಾಜಿ DCM ಈಶ್ವರಪ್ಪನವರು ಹೇಳಿದ್ದಾರೆ. ಇದೀನಿ ಅಂತಂದರೆ ಯಡಿಯೂರಪ್ಪನವರು ಅವ್ರ ಮಗ ವಿಜೇಂದ್ರರ ಕಪಿಮುಷ್ಟಿನಲ್ಲಿರೋಂಥ ಭಾರತೀಯ ಜನತಾ ಪಾರ್ಟಿಯಿಂದ ಮುಕ್ತಗೊಳಿಸಬೇಕು. ಇಡೀ ರಾಜ್ಯದ ನೊಂದ ಕಾರ್ಯಕರ್ತರು, ಏನು ಸರ್ ಇವ್ರ ಅಪ್ಪ ಮಕ್ಕಳಿಗೆ ಆಟ ಆಗೋಗಿದೆ ಅಂತ ಹೇಳ್ತಾ ಇನ್ನು ಯಾರೂ ವಿರುದ್ಧ ಮಾಡ್ತಾ ಇಲ್ಲ ಸರ್ ಅಂತ ಹೇಳ್ತಾ ಇರೋದಕ್ಕೆ ಆ ಎಲ್ಲ ನೊಂದ ಕಾರ್ಯಕರ್ತರ ಧ್ವನಿಯಾಗಿ ನಾನು ಚುನಾವಣೆ ಸ್ಪರ್ಧೆ ಮಾಡ್ತಾಯಿದ್ದೀನಿ. ಈಗ ಇವ್ರ ಮಕ್ಕಳ ಕೈಯಲ್ಲಿ ಪಕ್ಷ ಸಿಕ್ಕಿ ಒದ್ದಾಡ್ತಾ ಇದೆ. ನಾವು ತಾಯಿ ಅಂತ ಹೇಳ್ತಾ ಇರೋಂಥ ಪಾರ್ಟಿ BJP ಒಂದು ರೀತಿ ಆ ತಾಯಿಯನ್ನೇ ಹಿಚ್ಚುಕ್ತಾ ಇದ್ದಾರೆ. ಯಡಿಯೂರಪ್ಪನವ್ರು ಕುತ್ತಿಗೆ ಹಿಚ್ಚುಕ್ತಾ ಇದ್ದಾರೆ, ಅವರು ಮತ್ತು ಅವ್ರ ಮಗ ವಿಜೇಂದ್ರ. ಆ ತಾಯಿಯನ್ನು ರಕ್ಷಣೆ ಮಾಡಬೇಕಾಗಿದೆ ಈ ಒಂದು ಯಡಿಯೂರಪ್ಪನವರು ಅವ್ರ ಮಗನಿಂದ. ಇದಕ್ಕೋಸ್ಕರ ನಾನು ಚುನಾವಣೆ ಸ್ಪರ್ಧೆ ಮಾಡ್ತಾಯಿದ್ದೀನಿ. ಯಾರು ಬಂದು ಹೇಳಿದ್ರು ಕೂಡ ನಾನು ರಾಜ್ಯದ ಈ ಒಂದು ಲೋಕಸಭಾ ಚುನಾವಣೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತೀನಿ. ಯಡಿಯೂರಪ್ಪನವರು ಅವ್ರ ಕುಟುಂಬದ ಹಿಡಿತದಲ್ಲಿ ಪಾರ್ಟಿ ಸಿಕ್ಕೊಂಡು ಒದ್ದಾಡ್ತಾ ಇದೆ. ಇವತ್ತು ಅವ್ರು ಏನೇ ನಿರ್ಣಯ ತೊಗೊಂಡ್ರು ಕೂಡ ಯಡಿಯೂರಪ್ಪನವರು ವಿಜೇಂದ್ರ ಅವರಿಬ್ಬರೇ ತೊಗೊಂಡಂಥ ತೀರ್ಮಾನಗಳು, ಆ ತೀರ್ಮಾನಗಳು ತೊಗೊಂಡಿದ್ದನ್ನು ಇಲ್ಲ ನಾ ತೊಗೊಂಡಿದ್ದಲ್ಲ ವರಿಷ್ಠರು ತೊಗೊಂಡಿದ್ದು ಅಂತ ಹೇಳ್ತಾರೆ. ವರಿಷ್ಠರು ತೊಗೊಂಡದಲ್ಲ ಇದು. ಕರ್ನಾಟಕ ರಾಜ್ಯದಲ್ಲಿ ಯಡಿಯೂರಪ್ಪನವರು ಹೇಳ್ದಂಗೆ ಕೇಂದ್ರದವರು ಕೇಳ್ತಾರೆ. ಇವ್ರ ಮೇಲೆ ನಂಬಿದ್ದಾರೆ. ಇವರೊಬ್ಬ ಲಿಂಗಾಯತ್ ನಾಯಕರು, ಹಾಗಾಗಿ ಅವರ ಮುಖಾಂತರ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಸೀಟ್ BJP ಬರುತ್ತೆ ಈ ನಂಬಿಕೆಯನ್ನು ಇಟ್ಕೊಂಡಿದ್ದಾರೆ. ಯಾವ ವಿಚಾರದಲ್ಲಿ ಪಕ್ಷಕ್ಕೆ ದ್ರೋಹ ಮಾಡಿದ್ದೀನಿ? ನನ್ನ ಜೀವನದಲ್ಲಿ ಒಂದು ಸಾರಿನೂ ಪಾರ್ಟಿ ಬಿಟ್ಟು ಹೋಗಿಲ್ಲ. ಕೊನೆ ತನಕ ಈ ಪಕ್ಷ ನನ್ನ ತಾಯಿ ಅಂತ ಹೋರಾಟ ಮಾಡ್ಕೊಂಡು ಬಂದಿದ್ದೀನಿ. ಜೊತೆಗೆ ಅವ್ರು ಹೇಳಿದಾಗೆಲ್ಲ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟಿದ್ದೀನಿ. ಕೇಂದ್ರ ನಾಯಕರು ಯಡಿಯೂರಪ್ಪ KGP ಕಟ್ಟದಂಥ ಸಂದರ್ಭದಲ್ಲಿ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಭಾರತೀಯ ಜನತಾ ಪಾರ್ಟಿ ರಾಜ್ಯ ಅಧ್ಯಕ್ಷ ಆಗಬೇಕು ಅನ್ನೋಂತ ಹೇಳಿದಾಗ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಬಿಟ್ಟು ಬಂದೆ. ಮಾನ್ಯ ದೇವೇಗೌಡರ ವಿರುದ್ಧವಾಗಿ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಕನಕಪುರ ಲೋಕಸಭಾ ಕ್ಷೇತ್ರಕ್ಕೆ ಅಂತ ಹೇಳಿದಾಗಂತ ಕೇಂದ್ರ ರೇಷ್ಮೆ ಮಂಡಳಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ನಾನು ಅವರ ವಿರುದ್ಧ ಚುನಾವಣೆಗೆ ಸ್ಪರ್ಧೆ ಮಾಡಿದೆ. ಮೊನ್ನೆ ನಡೆದಂಥ ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ಕೇಂದ್ರ ನಾಯಕರು ಹೇಳಿದರು, ನನಗೂ ಮತ್ತು ಜಗದೀಶ್ ಶೆಟ್ಟರು ಚುನಾವಣೆ ನೀವು ಸ್ಪರ್ಧೆ ಮಾಡಬಾರ್ದು, ಚುನಾವಣಾ ರಾಜಕೀಯದಿಂದ ನಿವೃತ್ತಿ ಆಗಬೇಕು. 5 ನಿಮಿಷದಲ್ಲಿ ನಾನು ಪತ್ರ ಕಳಿಸಿದೆ, ಆಯಿತು ಅಂತ. ಇದು ಪಕ್ಷ ನಿಷ್ಠೆ ಅಲ್ವಾ? ಮೊನ್ನೆ ಓಕೆ, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನಮ್ಮ ಶಿವಮೊಗ್ಗ ಪ್ರತಿನಿಧಿ ಶಶಿಧರ್ ಅವರಿಂದ ಪಡೆಯೋಣ. ಶಶಿಧರ್, ಒಂದು ಕಡೆ ಬಹಳ ಗಟ್ಟಿ ಮನಸ್ಸು ಮಾಡಿಕೊಂಡು ಗಟ್ಟಿ ನಿರ್ಧಾರ ಮಾಡ್ಕೊಂಡು ಕೂತಿದ್ದಾರೆ ಈಶ್ವರಪ್ಪನವರು.
ಮತ್ತೊಂದು ಕಡೆ ಅವರ ಮನವೊಲಿಕೆ ಕಾರ್ಯ ಮೇಲಿಂದ ಮೇಲೆ ನಡೀತಾ ಇದೆ. ಫಲ ಕೊಡುತ್ತಾ? ಏನು ನಡೀತಾ ಇದೆ ಇಷ್ಟಕ್ಕೂ ಶಿವಮೊಗ್ಗ ರಾಜಕೀಯ ಅಂತ ಬಿಜೆಪಿನಲ್ಲಿ? ಖಂಡಿತವಾಗಿಯೂ ಅರವಿಂದ್ ಈಶ್ವರಪ್ಪ ಅವ್ರನ್ನ ಹೇಗಾದರೂ ಮಾಡಿ ನಾಳಿನ ಕಾರ್ಯಕ್ರಮಕ್ಕೆ ಭಾಗವಹಿಸೋಗೆ ಮಾಡಲೇಬೇಕು ಅಂತೇಳಿ ವರಿಷ್ಠರು ಮೇಲಿಂದ ಮೇಲೆ ಶತಪ್ರಯತ್ನ ಮಾಡ್ತಿದ್ದಾರೆ. ಜೊತೆಗೆ ಅವ್ರನ್ನ ಸಂಧಾನ ಮಾಡುವಂಥ ಕೆಲಸ ಕೂಡ ಮಾಡ್ತಿದ್ದಾರೆ. ಆದರೆ ಈಶ್ವರಪ್ಪ ಅವರು ಇದು ಯಾವುದೇ ಸಂಧಾನಕಾರರ ಸಂಧಾನಕ್ಕೆ ಒಪ್ತಾ ಇಲ್ಲ. ಮುಂಜಾನೆ ಕೂಡ ಮಾಜಿ ಸಚಿವ ಅರ್ಗ ಜ್ಞಾನೇಂದ್ರ ನೇತೃತ್ವದಲ್ಲಿ ರವಿಕುಮಾರ್ ಜೊತೆಗೆ ವಿಧಾನ ಪರಿಷತ್ ಸದಸ್ಯರಾದ ಅರುಣ್ ಕೂಡ ಬಂದಿದ್ದರು. ಈಶ್ವರಪ್ಪ ಅವ್ರ ಜೊತೆಗೆ ಸುಮಾರು 1 ಗಂಟೆಗಳ ಕಾಲ ಮಾತುಕತೆ ನಡೆಸಿದ್ರು. ಅಂದರೆ ನಿಮ್ಮೆಲ್ಲ ಸಮಸ್ಯೆಗಳಿಗೆ ನಾವು ಪರಿಹಾರ ಕೊಡ್ತೀವಿ, ವರಿಷ್ಠರ ಜೊತೆ ಮಾತಾಡ್ತೀವಿ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದ್ರು. ಆದರೆ ಈಶ್ವರಪ್ಪ ಅವರು ಇದ್ಯಾವುದಕ್ಕೂ ಒಪ್ಪುವ ಪರಿಸ್ಥಿತಿಯಲ್ಲಿಲ್ಲ. ಅಂದರೆ ಅವ್ರಿಗೆ ಹಾವೇರಿ ಲೋಕಸಭಾ ಕ್ಷೇತ್ರದಿಂದ ಟಿಕೆಟ್ ಕೈ ಮಿಸ್ ಆಗಿದೆ. ಜೊತೆಗೆ ರಾಜ್ಯದಲ್ಲಿ ಅಪ್ಪ ಮಕ್ಕಳ ಕೈಯಲ್ಲಿ ಪಕ್ಷ ಇದೆ, ಅವರು ಹೇಳ್ದಾಗೆ ವರಿಷ್ಠರು ಕೂಡ ಕೇಳ್ತಿದ್ದಾರೆ. ಹೀಗಾಗಿ ಅದನ್ನು ತಪ್ಪಿಸಬೇಕು. ಅಂದರೆ ಒಂದು ಕಾಲದಲ್ಲಿ ಮೋದಿ ಹೇಳ್ತಿದ್ರು ಕಾಂಗ್ರೆಸ್ ಅಂದರೆ ಕುಟುಂಬ ರಾಜಕಾರಣ ಅಂತಿದ್ರು. ಆದರೆ ನಮ್ಮ ಪಕ್ಷದಲ್ಲಿ, ಅದರಲ್ಲೂ ರಾಜ್ಯದಲ್ಲಿ ಈ ರೀತಿ ಒಂದು ವ್ಯವಸ್ಥೆ ನಡೀತಾ ಇದೆ. ಯಡಿಯೂರಪ್ಪ ಅವರು ಮತ್ತು ಅವ್ರ ಪುತ್ರ ಹೇಳ್ದಾಗೆ BJPಯಲ್ಲಿ ಎಲ್ಲ ನಡೀತಾ ಇದೆ, ಪಕ್ಷಕ್ಕೆ ನಾವೇ ಅನ್ನೋ ಒಂದು ರೀತಿಯಲ್ಲಿ ನಡೀತಾ ಇದ್ದಾರೆ. ಹೀಗಾಗಿ ಹಿರಿಯ ಹಿಂದೂ ನಾಯಕರನ್ನು ತುಳಿಯುವಂಥ ಕೆಲಸ ನಡೀತಾ ಇದೆ. ಉದಾಹರಣೆಗೆ ನಾನಾಗಿರ್ಬೋದು ಅಥವಾ CT ರವಿ ಇರ್ಬೋದು, ಯತ್ನಾಳ್ ಇರ್ಬೋದು, ಕಟೀಲ್ ಎಲ್ಲರನ್ನೂ ಕೂಡ ಮುಗಿಸುವಂಥ ಕೆಲಸ ಮಾಡಿದ್ದಾರೆ. ಆ ಮೂಲಕ ಅವರ ಪುತ್ರನ ಕೆಲಸ ಸಲೀಸಾಗಿ ಮಾಡ್ಕೊಂಡಿದ್ದಾರೆ ಅಂತ ಮಾತು ಹೇಳ್ತಾರೆ. ಜೊತೆಗೆ ಈಗ ಈಶ್ವರಪ್ಪ ಅವರ ನಿವಾಸಕ್ಕೆ ಕೇಂದ್ರದ ನಾಯಕರಾದ ರಾಧಾ ಮೋಹನ್ ದಾಸ್ ಅವರು ಕೂಡ ಭೇಟಿ ನೀಡಿದ್ದಾರೆ. ಜೊತೆಗೆ ರಾಜೇಶ್ ಹಾಗೂ ಅವ್ರ ಜೊತೆಗೆ ಅರುಣ್ ಕೂಡ ಭೇಟಿ ನೀಡಿದ್ದಾರೆ. ಮತ್ತೊಮ್ಮೆ ಸಂಧಾನ ಮಾಡುವ ಪ್ರಯತ್ನ ಕೂಡ ಮಾಡಿದ್ರು. ಆದರೆ ಈಶ್ವರಪ್ಪ ಅವರು ಇದು ಯಾವುದಕ್ಕೂ ಒಪ್ಪುವಂತ ಪರಿಸ್ಥಿತಿಯಲ್ಲಿ ಸದ್ಯಕ್ಕೆ ಕಾಣ್ತಿಲ್ಲ. ಶಶಿಧರ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.